ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಕುಜ ಧನುರ್ರಾಶಿಯನ್ನು ಬಿಟ್ಟು ಮಕರ ರಾಶಿ ಪ್ರವೇಶ ಆಗ್ತಾ ಇದೆ. 16ನೇ ತಾರೀಕು ಜನವರಿ ಪ್ರವೇಶ ಆದರೆ 23ನೇ ತಾರೀಕು ಫೆಬ್ರವರಿವರೆಗೂ ಕೂಡ ಫಲ ಕೊಡ್ತಾನೆ. ಯಾರಿಗೆ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಕುಜ ನಡೀತಾ ಇರುತ್ತೋ ನಾನು ಹೇಳ್ತಕ್ಕಂಥ ಫಲ 20-25% ಬರುತ್ತೆ. ಹಾಗೆ ನಿಮ್ಮದು ಯಾವುದೇ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀಲಿ, ಕುಜುನ್ ನಕ್ಷತ್ರದಲ್ಲಿ ಏನಾದರೂ ಗೋಚಾರದಲ್ಲಿ ಪಾಸ್ ಆಗ್ತಾ ಇದ್ದರೆ 30% ಬರುತ್ತೆ. ಇಷ್ಟೆಲ್ಲ ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಗೋಚಾರ ಅನ್ನೋದನ್ನು 30% ತೊಗೊಳ್ಳಿ, ಮೇಯ್ನ್ 70% ಫಲ ನಿಮ್ಮ ಜಾತಕದಲ್ಲೇ ಇರುತ್ತೆ. ಇದು ಅದಕ್ಕೆ ಆ್ಯಡ್ ಆನ್ ಮೈಂಡಲ್ಲಿ ಹಿಡ್ಕೊಂಬಿಡಿ. ಪ್ರತಿಯೊಂದನ್ನು ನಾವು ಮ್ಯಾಚ್ ಮಾಡಬೇಕು. ಜಾತಕನೇ ಮೇಯ್ನ್, ಮೈಂಡಲ್ಲಿ ಹಿಡ್ಕೊಳ್ಳಿ. ಜಾತಕನೇ ಮೇಯ್ನ್. ಇದು ಸಪೋರ್ಟಿವ್ ಆಗಿ ವರ್ಕ್ ಆಗುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಬೋನಸ್ ಆ್ಯಡ್ ಆಗುತ್ತಾ ಇಲ್ಲ ಮೈನಸ್ ಆ್ಯಡ್ ಆಗುತ್ತಾ, ಡಿಪೆಂಡ್ಸ್. ಬಟ್ ಗೋಚಾರ ಫಲ ಅಂತಕ್ಕಂಥದ್ದು ಫಲ ಕೊಟ್ಟೆ ಕೊಡುತ್ತೆ. ಟೀ ಬಂದ್ ಥರ, ಜಾತಕ ಚೆನ್ನಾಗಿದ್ದರೆ ಸ್ನ್ಯಾಕ್ಸ್ ಥರ ಭೋಜನ ಮಾಡ್ತಕ್ಕಂಥದ್ದು. ಹಾಗೆ 12 ಲಗ್ನ, ಕುಜ ಉಚ್ಚ ರಾಶಿಯಲ್ಲಿರ್ತಕ್ಕಂಥದ್ದು. ಮಕರ ಉಚ್ಚ ರಾಶಿ, ಬಲಯುತ ಅಂತ ಕರೀತಾರೆ. ಫಲ ಅನ್ನೋದು ಒಂದೇ. ಬಲ ಅನ್ನೋದು ಬಂದಾಗ ಆ ಫಲ ಸ್ಟ್ರೆಂತ್ ಆಗುತ್ತೆ. ಸ್ಟ್ರೆಂತ್, ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಒಂದು ಜ್ಯೂಸ್ ಕುಡಿದೆ ಸ್ಯಾಟಿಸ್ಫ್ಯಾಕ್ಷನ್, ಅಥವಾ ಇನ್ನೊಂದು ಕಡೆ ಜ್ಯೂಸ್ ಕುಡಿದೆ ಏನೋ ಒಂಥರ ಚೆನ್ನಾಗೇ ಇತ್ತಿಲ್ಲ, ನಾಟ್ ಸ್ಯಾಟಿಸ್ಫ್ಯಾಕ್ಷನ್. ಜ್ಯೂಸ್ ಕುಡಿದೆ, ಇದು ಫಲ. ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಸ್ಟ್ರೆಂತ್, ಒಂಥರ ಅದು ಕಂಪ್ಲೀಟ್ ಕಂಫರ್ಟೇಬಲ್ ಆಗಬೇಕು. ಆ ಥರ ಉಚ್ಚಗ್ರಹ ಕಾಂಬಿನೇಷನ್ಸ್ ಈ ಥರ ತೊಗೋಬೇಕು. ಪ್ಲಸ್ ಕುಜ ಯಾವುದಕ್ಕೆ ಕಾರಕ ಗ್ರಹನೋ ಕಾಂಬಿನೇಷನ್ಸ್ ಮುಖಾಂತರ ಅದನ್ನೂ ಫಲ ಕೊಡ್ತಾನೆ. ಅದು ಸ್ಟ್ರೆಂತ್. ಕಾರಕ ಸ್ಟ್ರೆಂತ್, ಕಾಂಬಿನೇಷನ್ ಫಲ, ಎರಡು ಮಿಕ್ಸ್ ಆದಾಗ ಆ ವ್ಯಕ್ತಿಗೆ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, 12 ಲಗ್ನನು ನೋಡ್ಕೊಂಡು ಹೋಗ್ಬೋಣ ಹೇಗಿದೆ ಫಲ. ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿದೆ. ಅಧಿಕಾರ ಹೆಸರು ಪ್ರಾಪ್ತಿ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಎಜುಕೇಷನ್, ನೇಮ್ ಆ್ಯಂಡ್ ಫೇಮು, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಈ ಟೈಮಲ್ಲಿ ಆಫರ್ ಇತ್ತು ಅಂದರೆ ಪ್ರಮೋಷನ್ ಆಗುತ್ತೆ. ಹೆಸರುವಾಸಿ ಕೂಡ ಆಗ್ತಕ್ಕಂಥದ್ದು, ಹೆಸರು ಬರ್ತಕ್ಕಂಥದ್ದು ಏನಾದರೂ ಒಂದು ತೋರಿಸ್ತಾ ಇದೆ. ಅಥವಾ ಒಂದು ಜಾಬ್ ಹುಡುಕ್ತಾ ಇರೋರಿಗೆಲ್ಲ ಒಂದು ಒಳ್ಳೆ ಪೋಸ್ಟ್ ಸಿಗ್ತಕ್ಕಂಥದ್ದು, ಜಾಬ್ ಸಿಗ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ಬರುತ್ತೆ. ಮದುವೆ ಜೀವನದಲ್ಲಿ ಈಗೋ ಕ್ಲಾಶ್ ಜಾಸ್ತಿ ಆಗ್ತಕ್ಕಂಥದ್ದು, ಸಂಬಂಧಗಳಲ್ಲಿ ವಿಚ್ಛೇದನ, ಕೋರ್ಟ್ ಕೇಸ್ ಇದ್ದರೆ ವಿನ್ನಿಂಗು, ಸಮಸ್ಯೆಗಳು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ. ಮನೇಲಿದ್ದರೂ ಕೂಡ ಜಗಳ ಜಾಸ್ತಿ ಆಗುತ್ತೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸೆಟ್ ಆಗೋಲ್ಲ. ಯಾಕೆಂದರೆ ಇವ್ರು ಕೆರಿಯರ್ ಫೋಕಸ್ ಇರ್ತಾರೆ ಅಥವಾ ಸೆಲೆಕ್ಟಿವ್ ಇರ್ತಾರೆ, ಇಂಥದ್ದೇ ಬೇಕು ಅಂತ ಇರ್ತಾರೆ. ಆ ರೀತಿ ಇದ್ದಾಗ ಮದುವೆ ಸೆಟ್ ಆಗೋದು ತುಂಬ ಕಷ್ಟ. ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು, ತಲೆನೋವು ಹೆಚ್ಚಾಗಿ ಬರುತ್ತೆ, ಗ್ಯಾಸ್ಟಿಕ್ಕು, ಹೀಟ್ ಜಾಸ್ತಿ ಆಗ್ತಕ್ಕಂಥದ್ದು ಮೇಷದವ್ರಿಗೆ ತೋರಿಸ್ತಾ ಇದೆ. ನೆಕ್ಸ್ಟ್ ವೃಷಭ ಲಗ್ನ. ವೃಷಭ ಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್ ಗುಡ್. ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ. ಇದು ಯಾಕೋ ಸೆಟ್ ಆಗ್ತಿಲ್ಲ, ಚೇಂಜ್ ಮಾಡಿಬಿಡ್ಬೇಕು ಅನ್ನೋ ಒಂದು ಮೈಂಡ್ ಆದರೂ ಬರುತ್ತೆ, ಇಲ್ಲ ಚೇಂಜ್ ಆದರೂ ಮಾಡ್ತಾರೆ, ಎರಡರೊಳಗೊಂದು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಮೀಡಿಯಮ್ ರೊಟೇಷನ್ಸ್ ಆಗುತ್ತೆ. ಬ್ಯಾಡು ಆಗೋಲ್ಲ, ಕಂಪ್ಲೀಟ್ ಗುಡ್ಡು ಆಗೋಲ್ಲ, ಬಟ್ ಹಣ ಚೆನ್ನಾಗಿ ಬರುತ್ತೆ. ಲಕ್ ಮೇಲೆ ಬರ್ತಕ್ಕಂಥದ್ದು, ದೈವದ ಒಂದು ಆಶೀರ್ವಾದ ಅಂತ ಕರಿತೀವಲ್ಲ, ಆ ರೀತಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಮದುವೆ ಜೀವನ, ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆಗೆ ಶುಭ ಅಂತ ಹೇಳ್ಬೋದು. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೂ ಒಳ್ಳೆಯದಾಗತ್ತೆ. ಸಮಸ್ಯೆಗಳಿದ್ದರೆ ಕಡಿಮೆ ಆಗುತ್ತೆ. ಒಂದಾಗ್ತಕ್ಕಂಥವ್ರಿಗೆ ಹಿರಿಯರಿಂದ ಸ್ವಲ್ಪ ಒಂದಾಗ್ತಕ್ಕಂಥದ್ದು, ದೂರ ಆಗಿರೋರಿಗೆ ಪ್ಲಸ್ ಪಾಯಿಂಟಾಗಿ ತೋರಿಸ್ತಾ ಇದೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ವೃಷಭ ಲಗ್ನ ಎಕ್ಸಲೆಂಟ್ ಆರೋಗ್ಯ. ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಮಿಥುನ ಲಗ್ನ. ಮಿಥುನ ಲಗ್ನದವರಿಗೆ ಅಬ್ಸ್ಟೆಕಲ್ ಟೈಮ್. ಎಜುಕೇಷನ್ ಅಬ್ಸ್ಟೆಕಲ್, ಜಾಬ್ ಅವಮಾನ ಅಪವಾದ ತುಂಬ ಹೆಚ್ಚಾಗುತ್ತೆ, ಅಬ್ಸ್ಟೆಕಲ್. ಬಿಸ್ನೆಸ್ ಮಾಡೋರಿಗೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ, ಅಬ್ಸ್ಟೆಕಲ್. ಲಾಸ್ ಆಗುತ್ತೆ, ಅಬ್ಸ್ಟೆಕಲ್. ಮದುವೆ ಜೀವನದಲ್ಲಿ ಕಿರಿಕಿರಿ ಹೆಚ್ಚು, ಅಬ್ಸ್ಟೆಕಲ್. ಮದುವೆ ಹುಡುಕ್ತಾ ಇರೋರಿಗೆ ಅಬ್ಸ್ಟೆಕಲ್, ಕರೆಕ್ಟಾಗಿ ಸೆಟ್ ಆಗಲ್ಲ, ಆ ಸಮಸ್ಯೆ ಇತ್ತು ಈ ಸಮಸ್ಯೆ ಇತ್ತು ಅಂತ ಕ್ಯಾನ್ಸಲ್ ಆಗುತ್ತೆ. ಆರೋಗ್ಯ ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತದೆ. ಸಣ್ಣ ಪುಟ್ಟ ಗಾಯ ಆಗ್ಬೋದು, ದೊಡ್ಡದಾಗೂ ಆಗ್ಬೋದು, ನಿಮ್ಮ ಕರ್ಮಫಲ. ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ನು, ತಲೆಗೆ ಪೆಟ್ಟಾಗ್ತಕ್ಕಂಥದ್ದು, ಸ್ವಲ್ಪ ಕಾಲಿಗೆ ಪೆಟ್ಟಾಗ್ತಕ್ಕಂಥದ್ದು, ಎಲ್ಲೋ ಒಂಥರ ಪೆಟ್ಟು ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಡೇಂಜರಸ್ ಏನಿಲ್ಲ, ಸಣ್ಣ ಪುಟ್ಟ. ನೆಕ್ಸ್ಟು ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್. ಜಾಬಲ್ಲಿರೋರಿಗೆ ಸ್ವಲ್ಪ ಎಕ್ಸಲೆಂಟ್ ಆಗಿದೆ, ಸ್ವಲ್ಪ ಪ್ರೆಷರ್ ಲೋಡ್ ಬರುತ್ತೆ. ಸೊ ಹಾಗೆ ಕಾಂಬಿನೇಷನಲ್ಲಿ ಕರ್ಕಾಟಕ ಲಗ್ನ 5 ತುಂಬ ಸೆಲೆಕ್ಟಿವ್ ಮೈಂಡ್ ಹೆಚ್ಚಾಗುತ್ತೆ. ಲವ್ ಮ್ಯಾರೇಜ್ ಆಗ್ತಕ್ಕಂಥವ್ರಿಗೆ ಒಳ್ಳೆ ಟೈಮ್. ಎಕ್ಸಲೆಂಟ್ ಲವ್ ಮ್ಯಾರೇಜು. ಈಗ ನಾನು ಒಂದು ಹುಡುಗನ ಲವ್ ಮಾಡ್ತಾಯಿದ್ದೀನಿ, ಒಪ್ಕೋತಾರ? ಈ ಒಂದು ಫೆಬ್ರವರಿ 23 ಒಳಗಡೆ
ಒಪ್ಪೋ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಮನೇಲಿ ಒಪ್ಪಿಸ್ಬೇಕಾ? ಡೆಫಿನೆಟ್ಲಿ ಮನೇಲಿ ಒಪ್ತಕ್ಕಂಥ ಸಾಧ್ಯತೆ ಇದೆ. ಎಕ್ಸಲೆಂಟ್ ಟೈಮ್ ಅಂತ ಹೇಳ್ಬೋದು. ಮ್ಯಾರೇಜ್ ಆಗಿರ್ಬೋದು, ಲವ್ ಮ್ಯಾರೇಜ್ ಆಗಿರ್ಬೋದು, ವೆರಿ ವೆರಿ ಎಕ್ಸಲೆಂಟ್ ಟೈಮ್. ಮದುವೆಗೆ ಹುಡುಕ್ತಾ ಇರೋರಿಗೂ ಎಕ್ಸಲೆಂಟ್ ಟೈಮ್. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ನೆಕ್ಸ್ಟ್, ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟು ಸಿಂಹ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಟ್ ತಪ್ತೀರ, ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಗುಡ್. ಜಾಬಲ್ಲಿರ್ತಕ್ಕಂಥವ್ರು ವೆರಿ ವೆರಿ ಎಕ್ಸಲೆಂಟು. ಇಂಕ್ರಿಮೆಂಟ್ ಟೈಮ್ ಇದ್ರೆ ಇಂಕ್ರಿಮೆಂಟ್ ಆಗಿಬಿಡುತ್ತೆ. ಜಾಬ್ ಹುಡುಕ್ತಾ ಇರೋರಿಗೆಲ್ಲ ಜಾಬ್ ಸಿಗ್ತಕ್ಕಂಥ ಪಾಸಿಬಿಲಿಟಿ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರ್ಗಂತೂ ದುಡ್ಡು ಗೋಚಾರ ಫಲ. ಜಾತಕದಲ್ಲಿದ್ರೂ ಅಂತೂ ಕಿತ್ಕೊಂಬರುತ್ತೆ ಇನ್ನು. ಸೊ ಹಾಗೆ ಮದುವೆ ಜೀವನದಲ್ಲಿ ಕಿರಿಕಿರಿ ಹೆಚ್ಚಾಗುತ್ತೆ. ಕೋರ್ಟ್ ಕೇಸಲ್ಲಿರೋರಿಗೆ ಜಯ ಆಗ್ತಕ್ಕಂಥದ್ದು ವಿಚ್ಛೇದನದಲ್ಲಿ. ಮನೇಲಿದ್ದರೂ ನಾನೇ ಗೆದ್ದೆ ಅಂತ ಬೀಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾರೆ ಕರೆಕ್ಟಾಗಿ ಸೆಟ್ ಆಗಲ್ಲ. ತುಂಬ ಆಫರ್ಸ್ ಬರುತ್ತೆ, ಯಾವುದೂ ಸೆಟ್ ಆಗಲ್ಲ. ನೀವು ಒಪ್ಪಿರ ಅವರೊಪ್ಪಲ್ಲ, ನೀವು ಒಪ್ಪಲ್ಲ. ಅಥವಾ ದುಡ್ಡಿನ ಮ್ಯಾಟ್ರಲ್ಲಿ ಸ್ಟೆಬಿಲಿಟಿ ವಿಚಾರದಲ್ಲಿ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ. ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಹೇಳಬೇಕು ಅಂದರೆ. ಸಣ್ಣ ಪುಟ್ಟ ರೋಗಗಳು ಬರುತ್ತೆ, ಬಟ್ ಆಮೇಲೆ ಸಾಲ್ವ್ ಔಟ್ ಆಗುತ್ತೆ. ನೆಕ್ಸ್ಟ್, ಕನ್ಯಾ ಲಗ್ನ. ಎಜುಕೇಷನ್ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ, ಬಟ್ ಸೋಂಬೇರಿತನ ಬಿಟ್ಟರೆ ಎಕ್ಸಲೆಂಟ್. ಸೋಂಬೇರಿತನ ಇದ್ರೆ ನಾರ್ಮಲ್. ಜಾಬಲ್ಲಿರೋರಿಗೆ ಕಿರಿಕಿರಿ ಹೆಚ್ಚು, ಹೆವಿ ಪ್ರೆಷರು, ಒಂಥರ ಹಿಂಸೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ಬಟ್ ನಾರ್ಮಲ್ ಗುಡ್ ಅಂತ ಹೇಳ್ಬೋದು. ಎಕ್ಸಲೆಂಟ್ ಗುಡ್ ಇಲ್ಲ, ಸಾಧಾರಣ ಫಲ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಫಾಸ್ಟಾಗಿ ಆಗಲ್ಲ, ಬಟ್ ನಿಧಾನಕ್ಕಂತೂ ಬರುತ್ತೆ. ಇಂಟೆಲಿಜೆಂಟ್ ಇರೋರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಮದುವೆ ಜೀವನ ಸಮಸ್ಯೆಗೆ ಹೋಗ್ತಕ್ಕಂಥದ್ದು ಪೊಸೆಸಿವ್ನೆಸ್ಸಿಂದ, ಡೌಟಿಂದ, ಸೆಲೆಕ್ಟಿವ್ನೆಸ್ಸಿಂದ, ಸಣ್ಣ ಪುಟ್ಟಗೂ ಕಿತ್ತಾಡಿಕೊಂಡು ಸಪ್ರೇಷನ್ ಆಗೋ ಸಾಧ್ಯತೆಯೂ ತೋರಿಸ್ತಾ ಇದೆ. ಲವ್ಗೆ ಒಳ್ಳೆಯದು. ಲವ್ವಲ್ಲಿ ಬೀಳೋರಿಗೆ ಅಥವಾ ಲವ್ ಮಾಡ್ಕೊಳ್ಳೋರಿಗೆ ಎಕ್ಸಲೆಂಟು, ಬಟ್ ಅಲ್ಲೂ ಈಗ ಕ್ಲಾಶ್, ಪೊಸೆಸಿವ್ನೆಸ್ ಸಮಸ್ಯೆಗಳು ಅಲ್ಲೂ ಇರುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಕನ್ಯಾ ಲಗ್ನ ಎಕ್ಸಲೆಂಟ್ ಆರೋಗ್ಯ. ನೆಕ್ಸ್ಟ್, ತುಲಾ ಲಗ್ನದವರಿಗೆ ಗಾಡಿ, ವೆಹಿಕಲ್, ಪ್ರಾಪರ್ಟಿ ರಿಲೇಟೆಡ್ ರಿಜಿಸ್ಟ್ರೇಷನ್ ಏನಾರ ತೊಗೋಬೇಕು ಅಂದರೆ ಗುಡ್ ಟೈಮ್. ಎಜುಕೇಷನ್ ಉತ್ತಮವಾಗಿದೆ. ಜಾಬು ಸ್ವಲ್ಪ ಆಲಸ್ಯ ಹೆಚ್ಚು, ಪ್ರೆಷರ್ ಹೆಚ್ಚು. ಬಿಸ್ನೆಸ್ ಮಾಡೋರಿಗೆ ನಾರ್ಮಲಾಗಿ ದುಡ್ಡು ಬರುತ್ತೆ, ಬಟ್ ಅಷ್ಟೇ ಖರ್ಚು, ಅಷ್ಟೇ ಇನ್ವೆಸ್ಟ್ಮೆಂಟು. ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗೋಗ್ಬಿಡುತ್ತೆ. ಅಮ್ಮನ ಮಾತು ಕೇಳೋದು, ಅತ್ತೆ ಮಾತು ಕೇಳೋದು, ಅಲ್ಲಿಂದ ಸಮಸ್ಯೆಗಳು ತೋರಿಸ್ತಾ ಇದೆ. ಆರೋಗ್ಯ ಚೆನ್ನಾಗಿಲ್ಲ. ಸ್ವಲ್ಪ ಹೀಟು, ತಲೆನೋವು, ಗ್ಯಾಸ್ಟ್ರಿಕ್ಕು ಜಾಸ್ತಿ ಆಗ್ಬೋದು. ನೆಕ್ಸ್ಟ್, ವೃಶ್ಚಿಕ ಲಗ್ನ. ಮಾತುಕತೆಯಿಂದ ಲಾಭ. ಎಜುಕೇಷನ್ ಎಫರ್ಟ್ ಹಾಕಿರೋ ಲಾಭ, ಎಫರ್ಟ್ ಇಲ್ಲ, ಹೋಯ್ತು, ಸಾಧಾರಣವಾಗಿರುತ್ತೆ. ಜಾಬಲ್ಲಿರೋರಿಗೆ ಟೆನ್ಷನ್ ಹೆಚ್ಚಾಗುತ್ತೆ, ಬಟ್ ಲಾಭಾಂಶ ಹೆಚ್ಚಾಗುತ್ತೆ. ಅಷ್ಟೇ ಪ್ರಾಜೆಕ್ಟು, ಅಷ್ಟೇ ಟೆನ್ಷನ್ಸು, ಅಷ್ಟೇ ಒಳ್ಳೆಯದಾಗ್ತಕ್ಕಂಥದ್ದು, ಬಟ್ ತುಂಬ ಎಫರ್ಟ್ ಹಾಕಬೇಕು. ಬಿಸ್ನೆಸ್ಸಲ್ಲಿರೋರು ತುಂಬ ಎಫರ್ಟ್ ಹಾಕಿದರೆ ಲಾಭವೋ ಲಾಭ, ಗೊತ್ತಿಲ್ಲದಿರೋಷ್ಟು ಲಾಭ ಬರುತ್ತೆ. ಎಫರ್ಟ್ ಮಿಸ್ ಆಯ್ತಾ ಕಡಿಮೆ ಆಗಿಬಿಡುತ್ತೆ ಲಾಭ. ಕಮಿಷನ್ ಏಜೆಂಟ್ಗಳಿಗೆ, ಸೇಲ್ಸು, ಮಾರ್ಕೆಟಿಂಗಲ್ಲಿರ್ತಕ್ಕಂಥವ್ರಿಗೆ, ಮೀಡಿಯಾ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ವ್ಯೂಸು, ಸಿಕ್ಕಾಬಟ್ಟೆ ದುಡ್ಡು. ಮದುವೆ ಜೀವನ ಮೀಡಿಯಮ್ ಗುಡ್. ಮದುವೆಗೆ ಹುಡುಕ್ತಾ ಇರೋರಿಗೂ ಎಂಗೇಜ್ಮೆಂಟಿಗೆ ಮಾತುಕತೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್, ಧನುರ್ಲಗ್ನದ ಎಜುಕೇಷನ್ ಮೀಡಿಯಮ್ ಗುಡ್ ಇದೆ. ಜಾಬಲ್ಲಿರೋರಿಗೂ ಮೀಡಿಯಮ್ ಗುಡ್. ಬಿಸ್ನೆಸ್ಸಲ್ಲಿರೋರಿಗೆ ಎಕ್ಸಲೆಂಟ್ ಗುಡ್. ಒಳ್ಳೆ ಲಂಸಮ್ ಹಣ ಬರ್ತಕ್ಕಂಥದ್ದು. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಮದುವೆ ಜೀವನ ತುಂಬ ಚೆನ್ನಾಗಿರುತ್ತೆ. ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಸಮಯ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್, ಮಕರ ಲಗ್ನ. ಸ್ವಲ್ಪ ಅಹಂಕಾರ ಜಾಸ್ತಿ ಆಗುತ್ತೆ. ಎಲ್ಲದಕ್ಕೂ ನಾನು ಸ್ಟ್ರಿಕ್ಟು, ನಾನು ಇರೋದೇ ಹಿಂಗೆ ಹಂಗೆ ಅಂದ್ಕೊಂಡು ಅಹಂಕಾರದಿಂದ ಎಷ್ಟೋ ಸಂಬಂಧಗಳು ನಷ್ಟ ಮಾಡ್ಕೋತಾರೆ. ಹುಷಾರಾಗಿರಿ. ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದರೆ ಲಾಭ, ಇಲ್ಲಾಂದರೆ ಸಾಧಾರಣ. ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿಗೆ ಹೋಗಬಾರ್ದು, ಗುಡ್ ಆಗುತ್ತೆ. ಕಿರಿಕಿರಿಗೆ ಹೋದರೆ ಸ್ವಲ್ಪ ಕಡಿಮೆ ಲಾಭಾಂಶ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಸೆಲ್ಫ್ ಎಫರ್ಟ್ ಹಾಕಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಅವಾಗ ದುಡ್ಡು ಬರುತ್ತೆ, ಇಲ್ಲಾಂದರೆ ನಾರ್ಮಲಾಗಿ ಬರುತ್ತೆ. ಮದುವೆ ಜೀವನದಲ್ಲಿ ಸಪ್ರೇಷನ್ ತೋರಿಸ್ತಾ ಇದೆ. ಕಿತ್ತಾಟ, ಒಡೆದಾಟ ಏನು ಬೇಕಾದ್ರೂ ಆಗ್ಬೋದು. ಹುಷಾರಾಗಿ ಕಾಪಾಡ್ಕೊಳ್ಳಿ. ಮದುವೆಗೆ ಹುಡುಕ್ತಾ ಇರೋರಿಗೆ ಸೊಟ್ಟೆ ಆಗಲ್ಲ, ಮಕ್ಕಳ್ದಂಗೆ ಹೇಳೋದು ನೀನು ಬೇಡ ಅಂತ. ಸೊ ಆ ಥರ ತೋರಿಸ್ತಾ ಇದೆ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್, ಕುಂಭಲಗ್ನದವ್ರಿಗೆ ಎಜುಕೇಷನ್ ಬ್ಯಾಡ್ ಟೈಮ್. ಮಾರ್ಕ್ಸು ಅಂದ್ಕೊಂಡಂಗೆ ಬರಲ್ಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ದಿಂದ ತೆಗೆದುಬಿಡ್ಬೋದು ನಿಮ್ಮನ್ನು. ಆ ಥರ ಒಂದು ಬ್ಯಾಡ್ ಟೈಮು, ಅಥವಾ ನೀವೇ ಬಿಟ್ಬಿಡ್ಬೋದು. ಬ್ಯಾಡ್ ಟೈಮು. ಸ್ವಲ್ಪ ಬಿಸ್ನೆಸ್ ಆಸೆ ಹುಟ್ಟುತ್ತೆ, ಅಲ್ಲೂ ಲಾಸ್ ಮಾಡ್ಕೋತೀರಾ. ಹುಷಾರಾಗಿರಿ. ಜಾಬಲ್ಲಿರ್ತಕ್ಕಂಥವ್ರಿಗೆ ಓಡಾಟಗಳು ಜಾಸ್ತಿ ಆಗುತ್ತೆ, ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿರೋರಿಗೆ ಸಿಕ್ಕಾಬಟ್ಟೆ ಲಾಸು, ಹೆವಿ ಲಾಸು. ಬಿಸ್ನೆಸ್ ಯಾರೋ ಆಸೆ ಉಡಿಸಿ ದುಡ್ಡು ಹಾಕ್ತೀರಾ, ಬರೋದೇ ಇಲ್ಲ. ಮದುವೆ ಜೀವನ ಗಲಾಟೆ ಜಾಸ್ತಿ, ಫೈನಾನ್ಷಿಯಲ್ ಗಲಾಟೆ, ಯಾವುದಾದ್ರೂ ಒಂದು ಸಮಸ್ಯೆ, ಅಫೇರ್ ಸಮಸ್ಯೆ, ಅಲ್ಲಿಂದ ವಿಚ್ಛೇದನಗಳು ಜಾಸ್ತಿ ತೋರಿಸ್ತಾ ಇದೆ. ಹಾಗೆ ಮದುವೆಗೆ ಹುಡುಕ್ತಾ ಇರೋರು ಸೆಟ್ಟೇ ಆಗಲ್ಲ, ತುಂಬ ಅಬ್ಸ್ಟೆಕಲ್ ಟೈಮು. ಸ್ಟೆಬಿಲಿಟಿ ವಿಚಾರದಲ್ಲಿ ಕ್ಯಾನ್ಸಲ್ ಆಗುತ್ತೆ. ಆರೋಗ್ಯನೂ ಚೆನ್ನಾಗಿಲ್ಲ. ಆಕ್ಸಿಡೆಂಟ್ ಕಾಂಬಿನೇಷನ್ ಕುಂಭಲಗ್ನ ನಿಮ್ಮ ಜಾತಕದಲ್ಲಿದ್ದರೆ ಎಳೆದಾಕ್ಬಿಡುತ್ತೆ. ಜಾತಕದಲ್ಲಿಲ್ಲ ಅಂದರೆ ಸಣ್ಣ ಪುಟ್ಟ ಗಾಯಗಳಾಗ್ತಕ್ಕಂಥದ್ದು, ಅಥವಾ ತಲೆನೋವು ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಹೀಟ್ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಕೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಲಾಸ್ಟ್ ಒನ್, ಮೀನ ಲಗ್ನ.
ಪ್ರಾಪರ್ಟಿ ಏನಾದರೂ ತೊಗೋತೀವಿ ವೆಹಿಕಲ್ ಪ್ರಾಪರ್ಟಿಗೆ ಹೆಚ್ಚು ಹೆಚ್ಚು ಎಕ್ಸಲೆಂಟ್ ಟೈಮ್. ಎಜುಕೇಷನ್ ಅದ್ಭುತವಾಗಿದೆ, ಒಳ್ಳೊಳ್ಳೆ ಮಾರ್ಕ್ಸ್ ಬರ್ತಕ್ಕಂಥದ್ದು. ಜಾಬಲ್ಲಿರೋರ್ಗಂತೂ ಇಂಕ್ರಿಮೆಂಟು ಎಕ್ಸಲೆಂಟ್ ಟೈಮು. ಬಿಸ್ನೆಸ್ಸಲ್ಲಿರೋರ್ಗಂತೂ ದುಡ್ಡು ಕ್ಲೈಂಟ್ಸು. ಮದುವೆ ಜೀವನ ಎಕ್ಸಲೆಂಟ್ ಆಗಿದೆ, ಏನಾದರೂ ಸಮಸ್ಯೆ ಇದ್ದರೂ ಸಾಲ್ವ್ ಔಟ್ ಆಗುತ್ತೆ. ಮದುವೆ ಹುಡುಕ್ತಾ ಇರೋರು ಕೂಡ ತುಂಬ ಅದ್ಭುತವಾಗಿರ್ತಕ್ಕಂಥ ಟೈಮು, ಮದುವೆ ಸೆಟ್ ಆಗುತ್ತೆ. ಸೊ ಹಾಗೆ ಆರೋಗ್ಯನೂ ತುಂಬ ಚೆನ್ನಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಮೀನ ಲಗ್ನ. ಲಾಭಾಂಶದ ಒಂದು ತಿಂಗಳು ಅಂತ ಹೇಳ್ಬೋದು ಮೀನಾದವ್ರಿಗೆ. ಪ್ರಾಪರ್ಟಿಯಲ್ಲಿ ಲಕ್ಕು, ಮದುವೆಗೆ ಲಕ್ಕು, ಬಿಸ್ನೆಸ್ಸಲ್ಲಿ ಲಕ್ಕು. ಸೊ ಲಕ್ಕಿರ್ತಕ್ಕಂಥದ್ದು. ಇಷ್ಟು ಮಕರ ರಾಶಿಯ ಕುಜನ ಪ್ರವೇಶದ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.